ನಮ್ಮ ಪ್ರಮುಖ ಬ್ಯಾಟ್ಸ್ಮನ್ಗಳು ಏನ್ ಮಾಡ್ಬೇಕು ಅಂದ್ರೆ ಹೈ ರಿಸ್ಕ್ ಬ್ಯಾಟಿಂಗ್ ಆಡಬಾರ್ದು ಸ್ಪಿನ್ ವಿರುದ್ಧ. ಸ್ಟ್ರೈಕ್ ರೊಟೇಷನ್, ಸಿಂಗಲ್ಸ್, ಟೂಸ್ ಆ ತರ ಯೋಚನೆ ಮಾಡಿ. ಯಾಕಂದ್ರೆ ಈ ಸ್ಪಿನ್ನರ್ಗಳು ನಿಮ್ಗೆ ತುಂಬಾ ಬ್ಯಾಟ್ ಬಾಲ್ ನ ಕೊಡಲ್ಲ. ನೀವು ತುಂಬಾ ಚಾನ್ಸ್ ತಗೋತೀನಿ ಇವ್ರ ವಿರುದ್ಧ ಅಂತ ಹೇಳಿದ್ರೆ 1 brings 2 ಅಂತಾರಲ್ಲ, 1, 2, 3 ಒಟ್ಟೊಟ್ಟಿಗೆ ವಿಕೆಟ್ ನ ಕಳ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಬ್ಯಾಕ್ ಫುಟ್ ಅಲ್ಲಿ ಹೋಗ್ತೀವಿ. ಸೊ ಪಾರ್ಟ್ನರ್ಶಿಪ್ ಮೇಲೆ ಒತ್ತು ಕೊಡ್ಬೇಕು. ಅಂದ್ರೆ ಕ್ವಾಂಟಮ್ ಆಫ್ ರನ್ಸ್ ಮೇಲೆ ಒತ್ತು ಕೊಟ್ಟು ಜಾಸ್ತಿ ನೀವು ಸ್ಟ್ರೈಕ್ ರೇಟ್ 170, 180 ಆಡ್ತೀನಿ ಆ ತರ ಯೋಚನೆ ಮಾಡಬಾರ್ದು. ಇಲ್ಲಿ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ನ ತರಬೇಕಾಗತ್ತೆ. ಸ್ಟ್ರೈಕ್ ರೊಟೇಷನ್ ಬೇಕಾಗತ್ತೆ. ನಿಮ್ ಸ್ಲಾಟ್ ಅಲ್ಲಿ ಇತ್ತು, ನಿಮ್ ಏರಿಯಲ್ಲಿ ಇತ್ತು ಅಂದ್ರೆ ಬಡೀರಿ ಬಿಂದಾಸ್ ಆಗಿ, ಅದ್ರಲ್ಲೇನು ತೊಂದರೆ ಇಲ್ಲ. ಅವಾಗ 170, 180 ಬಂತು ಅಂತ ಹೇಳಿದ್ರೆ ಸೂಪರ್, ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ ಅಂತ. ಇಲ್ಲ ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಚೇಸ್ ನ ಯಾವ ತರ ಪೇಸ್ ಮಾಡ್ಬೇಕು ಅಂತ ಈ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆಮೇಲೆ ನಮ್ ಕಡೆ ವಿರಾಟ್ ಕೊಹ್ಲಿ ಇದ್ದೇ ಇದ್ದಾರೆ ಚೇಸ್ ಕಿಂಗು, ನನಗೇನು ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ. ಪ್ಲಸ್ ಇಲ್ಲಿ ಮೇನ್ ಥಿಂಗ್ ಏನು, ನಿಮ್ಮ ಪ್ರಶ್ನೆ ಒಂದಿದ್ದು ಸರ್ ಟಾಸ್ ಗೆದ್ರೆ ಏನ್ ಮಾಡ್ಬೇಕು ಅಂತ. ಟಾಸ್ ಗೆದ್ದವರು ಚೇಸ್ ಮಾಡಕ್ಕೇನೆ ಯೋಚನೆ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಸಿ ಫಾರ್ ವಾಟ್ ಎವರ್ ರೀಸನ್ ಯಾವಾಗ ಡ್ಯೂ ಬರುತ್ತೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಚಾನ್ಸ್ ತಗೊಳ್ಳೋದೇ ಬೇಡ. ಟಾಸ್ ಅಲ್ಲಿ ಒಂಚೂರು ಅಡ್ವಾಂಟೇಜ್ ಸಿಕ್ಕಿದ್ರು ನನಗೆ, ನಾನು ಚೇಸ್ ಮಾಡಕ್ಕೆ ಯೋಚನೆ ಮಾಡ್ತೀನಿ. ನನ್ನ ಸ್ಟ್ರೆಂತ್ ಏನಪ್ಪಾ, ನನ್ನ ಸ್ಟ್ರೆಂತ್ ಬ್ಯಾಟಿಂಗ್ ಲೈನಪ್. ಸೊ ಪ್ರೆಷರ್ ಅಥವಾ ಹೆವಿ ಲಿಫ್ಟಿಂಗು ಆ ಡಿಪಾರ್ಟ್ಮೆಂಟೇ ಮಾಡ್ಲಿ ಅಂತ ಟಾಸ್ ಗೆದ್ರೆ ಫೀಲ್ಡಿಂಗ್